ನಮ್ಮ ಈ ಸಾಯಂಕಾಲದ ಸಮಯದಲ್ಲಿ ನಿನ್ನ ಮಕ್ಕಳಾಗಿರತಕ್ಕಂಥ ನಾವುಗಳು ನಿನ್ನ ವಾಕ್ಯವನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಈ ಸದಾವಕಾಶಕ್ಕಾಗಿ ನಿಮಗೆ ವಂದಿಸೋದಾಗಿದೆ. ಅಮರಾವತಿ ಗ್ರಾಮದಲ್ಲಿ ಈ ಸಭೆಯಲ್ಲಿ ತಲೆಯಾಗಿದೆ ರವಿವಾರದ ಆರಾಧನೆ ಕಾರ್ಯಕ್ರಮದಲ್ಲಿ ಬಂದಂತ ನಮ್ಮೆಲ್ಲರನ್ನ ನೀವು ಹೆಸರಿಸಲಾಗಿ ಆಶೀರ್ವಾದ ಮಾಡ್ರಿ. ವಿಶೇಷವಾಗಿ ಹೇಳುವಂತಹ ಪ್ರತಿಯೊಂದು ಮಾತುಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರ ಜೀವಿಸಲಿಕ್ಕೆ ಸಹಾಯ ಮಾಡುತ್ತಾ ಬರಬೇಕಾಗಿ ಹೇಳುವಂತ ನನ್ನನ್ನು ಕೇಳುವಂತ ನಿನ್ನ ಮಕ್ಕಳು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುವವರಾಗಿದ್ದೇವೆ ತಂದೆ. ಆಮೇಲೆ ಸೇರಿ ಬಂದಿರುವಂತ ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗಳು, ನನ್ನ ಜೊತೆ ಸೇವಕರುಗಳು ಮತ್ತು ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಈ ರವಿವಾರದ ಭಾನುವಾರದ ಆರಾಧನೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನ ಮಾಡಿ ಒಳ್ಳೆಯ ಉತ್ತಮವಾದಂತಹ ಸಂದೇಶವನ್ನ ನೀಡಲಿಕ್ಕೆ ನಮ್ಮನ್ನು ಕರೆದಿರುವಂತ ನಮ್ಮ ಸಹೋದರನು ಸಿದ್ದು ಅವರಿಗೆ ಹೃದಯಪೂರ್ವಕವಾದಂತ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ಕೊಟ್ಟಿರ್ತಕ್ಕಂಥ ಈ ಸಮಯವನ್ನ ನಾವು ಉಪಯೋಗಪಡಿಸಿಕೊಳ್ಳಲಿಕ್ಕೆ ದೇವರ ಮಾತುಗಳನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಇವತ್ತಿನ ದಿನದಲ್ಲಿ ಸಭೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಗುಂಪು. ಸಭೆ ಅಂತಂದ್ರೆ ಹಲವಾರು ರೀತಿಯಲ್ಲಿ ಕೆಲವೊಂದು ಸಮುದಾಯಗಳಿಗೆ ಸಭೆ ಅಂತ ಹೇಳಿ ಕರೀತಾ ಇರ್ತಾರೆ. ನಾವು ಯೇಸು ಕ್ರಿಸ್ತನನ್ನ ತಿಳಿದುಕೊಂಡಂತ ನಾವುಗಳು ಸಭೆ ಅಂತಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಗುಂಪುಗಳಿಗೆ ವ್ಯತಿರೇಕವಾದಂತಹ ಸಭೆಯಾಗಿರ್ತದೆ. ಸಭೆ ಅಂತಂದ್ರೆ ಕ್ರಿಸ್ತನ ಶರೀರ ಅಂತೇಳಿ ನಮ್ಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಕ್ರಿಸ್ತನ ಶರೀರ ಅಂತಂದ್ರೆ ಶರೀರ ಅಂತ ಹೇಳಿದಾಗ ಎಷ್ಟೋ ಅವಯವಗಳಿಂದ ಅಥವಾ ಅಂಗಾಂಗಗಳಿಂದ ತುಂಬಿಕೊಂಡಿರ್ತಕ್ಕಂಥ ದೇಹ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಭೆಗೆ ಶಿರಸ್ಸು ಅಥವಾ ತಲೆ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಆ ತಲೆಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಅವಯವಗಳಾಗಿ ಅಂಗಗಳಾಗಿ ನಾವು ಜೋಡಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ಮೂಲಕ ನಾವು ಯಾವಾಗ ದೀಕ್ಷಾ ಸ್ನಾನ ಪಡೆದುಕೊಂಡು ಕ್ರಿಸ್ತನನ್ನ ಅಂಗೀಕರಿಸಿ ಆತನನ್ನ ಹಿಂಬಾಲಿಸಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೋ ಆವಾಗಲಿಂದ ನಾವು ಏನಾಗಿದ್ದೇವೆ ಅಂತಂದ್ರೆ ಕ್ರಿಸ್ತನ ದೇಹದೊಳಗೆ ನಾವು ಸೇರ್ಪಾಟು ಮಾಡಿರತಕ್ಕಂಥ ವ್ಯಕ್ತಿಗಳಾಗಿರ್ತೇವೆ. ಅದನ್ನ ಯೇಸು ಕ್ರಿಸ್ತನ ಹೇಳಿದನಂತಂದ್ರೆ ಕ್ರಿಸ್ತನ ದೇಹವು ಎಂಬುವಂತ ಸಭೆ. ಸಭೆ ಅಂತಂದ್ರೆ ಯೇಸು ಕ್ರಿಸ್ತನ ಶರೀರ. ಸಭೆ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಜೋಡಿಸಲ್ಪಟ್ಟಿರತಕ್ಕಂಥ ಅವಯವಗಳು ನಾವೆಲ್ಲವೂ ಕೂಡ. ಆದ ಕಾರಣ ಲೋಕದಲ್ಲಿರ್ತಕ್ಕಂಥ ಗುಂಪುಗಳಿಗೆ, ಲೋಕದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ, ಲೋಕದಲ್ಲಿರ್ತಕ್ಕಂಥ ಸಭೆಗಳಿಗೆ ವ್ಯತಿರೇಕವಾಗಿರ್ತಕ್ಕಂಥ ಗುಂಪು ಅಥವಾ ಸಭೆ ಯಾವುದಂತಂದ್ರೆ ನಾವೆಲ್ಲರೂ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥವ್ರು. ಈ ಸಭೆಯನ್ನ ಪರಿಪಾಲನೆ ಮಾಡಲಿಕ್ಕೆ ಸಭಾಪಾಲಕರು ಅಥವಾ ಕೆಲವೊಂದು ಸೇವಕರುಗಳು ಈ ಸಭೆಯನ್ನ ಪಾಲನೆ ಮಾಡಲಿಕ್ಕೆ ದೇವರು ಏರ್ಪಾಟು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರನ್ನ ನಾವು ಬೈಬಲ್ ಗ್ರಂಥದಲ್ಲಿ ಏನಂತ ಕರೀತಾ ಇದ್ದಾರೆ ಅಂತಂದ್ರೆ, ಪ್ರಾರಂಭ ಕಾಲದಲ್ಲಿ ಇಲ್ಲಿಯವರೆಗೆ ನಮ್ಮ ಸಹೋದರನು ಹೇಳಿರುವ ಹಾಗೆ ಪ್ರಾರಂಭ ಕಾಲದಿಂದ ಹಿಡಿದು ಇಂದಿನವರೆಗೆ ಹಲವಾರು ರೀತಿಯಲ್ಲಿ ಪ್ರವಾದಿಗಳನ್ನ, ಅಪೋಸ್ತಲರನ್ನ ಅಥವಾ ಸುವಾರ್ತಿಕರನ್ನ ಏನ್ರಿ ಸಭೆಯನ್ನ ಪಾಲಿಸುವಂತ ಸಭಾ ಪಾಲಕರುಗಳನ್ನ ಕಳುಹಿಸುತ್ತಾರೆ. ಇವರೆಲ್ಲರೂ ಕೂಡ ಯಾರು ಅಂತಂದ್ರೆ ದೇವರು ಸ್ವತಃವಾಗಿ ಆತನೇ ಕಳುಹಿಸಿಕೊಟ್ಟಿರ್ತಕ್ಕಂಥ ಸೇವಕರುಗಳು ಅಥವಾ ಪ್ರವಾದಿಗಳು, ಅಪೋಸ್ತಲರು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕಂತಂದ್ರೆ ಸಭೆಯನ್ನ ಕಾಪಾಡುವುದಕ್ಕಾಗಿ, ಸಭೆಯನ್ನ ಪರಿಪಾಲನೆ ಮಾಡುವುದಕ್ಕಾಗಿ ದೇವರೇ ಸ್ವತಃವಾಗಿ ಇವರನ್ನ ಏರ್ಪಾಟು ಮಾಡಿಕೊಂಡಿರ್ತಾರೆ ಅಂತ ಹೇಳಿ ನಮ್ಗೆ ಬೈಬಲಲ್ಲಿ ಸ್ಪಷ್ಟವಾಗಿ ನಾವು ಕೇಳುತ್ತಾ ಇರ್ತೇವೆ. ಯಾಕಂತಂದ್ರೆ
ಸೇವಕರು ಅಂದ ಕೂಡಲೇ ಏನೋ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅನ್ಯರ ಹತ್ರ ಹೋಗಿ ಸುವಾರ್ತೆ ಸಾರಲಿಕ್ಕೆ ಹೋದಾಗ ಕೆಲವೊಬ್ಬರು ನಮಗೆ ಹೇಳಿರುವಂತದ್ದು ಏನಂತಂದ್ರೆ, ಯಾವ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ಲಾರ್ದೆ ಇಂಥ ಒಳ್ಳೆ ಕೆಲಸವನ್ನು ಹುಡ್ಕೊಂಡ್ರಿ ಅಂತೇಳಿ ಕೆಲವೊಬ್ರು ಬೈತಾ ಇರ್ತಾರೆ. ಅಂದ್ರೆ ಕೆಲಸ ಮಾಡಕ ಆಗ್ಲಾರ್ದವರು ಮಾಡುವಂತ ಸೇವೆ ಅಂತೇಳಿ ಕೆಲವೊಬ್ರು ಅಂದ್ಕೊಳ್ತಾ ಇರ್ತಾರೆ. ಅಂದ್ರೆ ನಮ್ಗೇನ್ ಕೆಲಸ ಮಾಡಕ ನಮ್ಗೆ ಶಕ್ತಿ ಬಲ ಇಲ್ಲ ಅಂತಲ್ಲ, ಆದ್ರೆ ದೇವರನ್ನ ತಿಳಿದುಕೊಂಡು ದೇವರನ್ನ ಅರಿತಿರತಕ್ಕಂಥವರು ಆಗಿರುವಂತವರು ಪಡುವಂತ ಪ್ರಯಾಸ ಇದು. ಯಾಕೆ ಅಂತಂದ್ರೆ ಸಭೆಯನ್ನ ಸಂಪೂರ್ಣವಾಗಿ ಅಥವಾ ಸಭೆಯನ್ನ ದೇವರ ಒಂದು ಶರೀರ ಅಥವಾ ಯೇಸು ಕ್ರಿಸ್ತನ ಶರೀರವನ್ನ ಸಂಪೂರ್ಣವಾಗಿ ಕ್ರಿಸ್ತನ ದೇಹವಾಗಿ ಮಾರ್ಪಾಟು ಮಾಡಲಿಕ್ಕೆ ಪ್ರಯಾಸ ಪಡುವಂತವರೇ ಈ ಪ್ರವಾದಿಗಳು ಆಗಲಿ, ಅಪೊಸ್ತಲರಾಗಲಿ, ಸೇವಕರಾಗಲಿ, ಇವರೆಲ್ಲರೂ ಕೂಡ. ಅದಕ್ಕೆ ಎಫೆಸದವರಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಏನ್ರಿ ಸುವಾರ್ತಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯಿಂದ ಪ್ರಮಾಣವನ್ನು ಹೊಂದುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಆರಿಸಲ್ಪಟ್ಟಂತವರಾಗಿರುತ್ತಾರೆ. ಯಾರು ಅಂತಂದ್ರೆ ನಾವು ಮುಂದೆ ಓದಿರುವಂತವರು. ಯಾರ್ಯಾರು ಬಂದಿದ್ದಾರೆ ಅಂತಂದ್ರೆ, ಪ್ರವಾದಿಗಳು ಬಂದಿದ್ದಾರೆ, ಅಪೊಸ್ತಲರು ಬಂದಿದ್ದಾರೆ, ಸುವಾರ್ತಿಕರು ಬಂದಿದ್ದಾರೆ, ಸೇವಕರು ಬಂದಿದ್ದಾರೆ, ಸಭಾಪಾಲಕರುಗಳು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂತಂದ್ರೆ, ಕ್ರಿಸ್ತನ ದೇಹವನ್ನ ಸಂಪೂರ್ಣತೆಯಲ್ಲಿ ತರುವುದಕ್ಕೆ ಪ್ರಯಾಸ ಪಡುವಂತ ವ್ಯಕ್ತಿಗಳು ಇವರು. ಇವರನ್ನ ಕಳುಹಿಸಿಕೊಟ್ಟವರು ಯಾರು ಅಂತಂದ್ರೆ, ಸಾಕ್ಷಾತ್ ಸರ್ವೇಶ್ವರನಾಗಿರ್ತಕ್ಕಂಥ ತಂದೆಯಾದ ದೇವರು. ಅಂದ್ರೆ ಇವತ್ತು ಸಭಾಪಾಲಕರುಗಳು ಅಂತೇಳಿ ಯಾರು ಕರೀತಾರೆ ಅಂತಂದ್ರೆ, ನಿಮ್ಮಲ್ಲಿ ಇದ್ದು ನಿಮ್ಮ ಸಭೆಯನ್ನ, ನಿಮಗೆ ವಾಕ್ಯವನ್ನ ಹೇಳುವಂತವರು ಯಾರು ಅಂತಂದ್ರೆ, ನಿಮ್ಮಲ್ಲಿ ಕೆಲಸ ಮಾಡುವಂತ ನಿಮ್ಮ ಸೇವಕರು. ಯಾರು? ಉದಾಹರಣೆಯಾಗಿ ಅಬ್ರಮಯ್ಯನವರು, ಅವರು ಮೊದಲಿದ್ರು. ಆತನಿಗೆ ಸರಿಯಾದಂತ ಸಹಕಾರಿಯಾಗಿ ಆತನ ಸೇವೆಯಲ್ಲಿ ಸಹಪಾಲುಗಾರರಾಗಿ ಸೇವೆ ಮಾಡುವಂತವ್ರು ಯಾರು ಅಂತಂದ್ರೆ, ನಮ್ಮ ಸಹೋದರರು ಸಿದ್ದು ಅವರು. ಇವರು ನಿಮ್ಮಲ್ಲಿ ಇದ್ದು ನಿಮ್ಮನ್ನ ಸಂಪೂರ್ಣತೆಯಲ್ಲಿ ನಡೆಸುವಂತ ಪ್ರಯತ್ನ, ನಿಮ್ಮನ್ನ ಸಂಪೂರ್ಣವಾಗಿ ಕ್ರಿಸ್ತನ ದೇಹಕ್ಕೆ ಮಾರ್ಪಾಟ ಮಾಡುವಲಿಕ್ಕೆ ಪ್ರಯಾಸ ಪಡುವಂತ ವ್ಯಕ್ತಿ ಯಾರು ಅಂತಂದ್ರೆ, ಸಭಾಪಾಲಕರುಗಳು. ಸಭೆಯನ್ನ ಅಥವಾ ಸಭಾ ಸಮಿತಿಯನ್ನ ಕಾಪಾಡುವಂತವರು ಆಗಿರುತ್ತಾರೆ. ಮತ್ತೆ ನಾವೆಲ್ಲರೂ ಯಾರು ಅಂತಂದ್ರೆ, ನಾವೆಲ್ಲರೂ ಕೂಡ ಆವಾಗ ದೇವರ ಒಂದು ಜ್ಞಾನವನ್ನ ನಿಮಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ತಿಳಿಯಪಡಿಸಲಿಕ್ಕೆ ಬಂದಿರತಕ್ಕಂತ ಸುವಾರ್ತಿಕರು ನಾವು, ಸೇವಕರು ನಾವು. ನಾವ್ಯಾರು? ಸೇವಕರುಗಳು. ನಿಮ್ಮ ಸಭೆಯನ್ನ ಪಾಲನೆ ಮಾಡ್ಲಿಕ್ಕೆ ಬಂದಂತವರು ಅಲ್ಲ ನಾವು. ನಿಮ್ಮನ್ನ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಇನ್ನೂ ಕೆಲವಾದ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮಗೆ ತಿಳಿಯಪಡಿಸಿ, ದೇವರ ಶರೀರ ಅಂತಂದ್ರೆ ಏನು, ಸಭೆ ಅಂತಂದ್ರೆ ಏನು, ಇನ್ನು ಯಾವ ರೀತಿಯಾಗಿ ಬೆಳೆಯಬೇಕು, ಯಾವ ರೀತಿಯಾಗಿ ಭಯಭಕ್ತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ತಿಳಿಯಪಡಿಸಲಿಕ್ಕೆ ಬರುವಂತವರು ನಾವೇನಾಗಿದ್ದೇವೆ ಅಂತಂದ್ರೆ, ಸೇವಕರು, ಸುವಾರ್ತಿಕರು, ಅಪೊಸ್ತಲರು ಅಥವಾ ಪ್ರವಾದಿಗಳು, ಅಪೊಸ್ತಲರು, ಸೇವಕರು ಅಂತಂದ್ರೆ ಕಳುಹಿಸಲ್ಪಟ್ಟವರು. ಯಾರ ಮುಖಾಂತರ ಅಂತಂದ್ರೆ, ಪರಲೋಕದಲ್ಲಿರತಕ್ಕಂಥ ತಂದೆಯಾದ ದೇವರು ಕಳುಹಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೇವೆ ಪ್ರಿಯರೇ. ಅದಕ್ಕೆ ತಂದೆಯಾದ ದೇವರು ಹೇಳಿರುವಂತಹ ಒಂದು ಮಾತನ್ನ ನಾವು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನೋಡೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ, ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ದೇವರೇ ಸಾಕ್ಷಿಯಾಗಿ ಸೇವಕರಿಗೆ ಒಂದು ಮಾತನ್ನು ಹೇಳ್ತಾನೆ. ದೇವರ
ದೇವರಿಗೋಸ್ಕರ ಸಾಕ್ಷಿಯಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನಾಗಿ ದೇವರೇ ನೇಮಿಸುತ್ತಾನೆ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೀವಿ. ನೋಡುವ ಒಂದ್ಸತಿ 43ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವುದಾದರೆ, ಯೆಹೋವನ ಮಾತೇನೆಂದರೆ, ನೀವು ಯಾರ ಸಾಕ್ಷಿ? ಸೇವಕರಿಗೆ ಮಾತನಾಡ್ತಾ ಇದ್ದಾರೆ. ದೇವರು ಸೇವಕರ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಏನು ಅಂತಂದ್ರೆ, ನೀವು ನನ್ನ ಸಾಕ್ಷಿ. ಯಾರ ಸಾಕ್ಷಿ ಅಂತ? ಯೆಹೋವನ ಸಾಕ್ಷಿ. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ಗ್ರಹಿಸುವಂತವರು ನೀವು. ಸೇವಕರಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಸೇವಕರು ಅಂತಂದ್ರೆ ಸಂಪೂರ್ಣವಾದಂತ ದೇವರನ್ನ ಅರಿತಂತವರು, ಸಂಪೂರ್ಣವಾಗಿ ದೇವರ ಬಗ್ಗೆ ತಿಳಿದುಕೊಂಡವರು. ದೇವರನ್ನ ತಿಳಿದುಕೊಂಡು ದೇವರ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ, ದೇವರನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರಿಗೆ ಅರ್ಥವಾದರೆ ಸಭೆಗೆ ಹೇಳಬಲ್ಲರು. ದೇವರು ಅಂತಂದ್ರೆ ದೇವರು ಯಾರು ಅಂತಂತೇಳಿ ಇನ್ನೊಬ್ಬ ಯಾರೋ ಒಬ್ರು ಹೇಳಿದ್ರೆ, ದೇವರಂದ್ರೆ ಯಾರು ಗೊತ್ತಿಲ್ಲ, ನಮಗೆ ಏನು ಗೊತ್ತಿಲ್ರಿ, ಅವ್ರ ಬಗ್ಗೆ ಸುಮ್ಮನೆ ಯಾರೋ ಹೇಳಿದ್ರು ನಾನು ನಂಬಿದೆ, ನಾನು ಹೇಳಕ್ ಬಂದಿನಿ ಅಂತಂದ್ರೆ ಅಂತವ್ರು ಏನಾಗ್ತಾರೆ ಹೇಳ್ರಿ? ಸೇವಕರು ಅಂತ ಹೇಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಸೇವಕರು ಅಂತಂದ್ರೆ ದೇವರನ್ನ ಸಂಪೂರ್ಣವಾಗಿ ತಿಳಿದುಕೊಂಡವರು. ಅದೇ ಹೇಳ್ತಾರೆ ನೋಡ್ರಿ, ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವವನು, ಗ್ರಹಿಸುವ ಹಾಗೆ ಇದನ್ನು ನಡೆಸುತ್ತೇನೆ. ಅಂದ್ರೆ ದೇವರನ್ನ ಸಂಪೂರ್ಣವಾಗಿ ಗ್ರಹಿಸಬೇಕು. ಅಂದ್ರೆ ಗ್ರಹಿಸದೇ ಹೋದರೆ ಅವನು ಸೇವಕನಲ್ಲ. ಸೇವಕರಿಗಿರ್ತಕ್ಕಂಥ ಇಂಥ ಜವಾಬ್ದಾರಿ ಇದ್ರೆ ದೇವರನ್ನು ತಿಳಿದುಕೊಳ್ಳಬೇಕು. ಆ ದೇವರ ಬಗ್ಗೆ ಸಂಪೂರ್ಣವಾದಂತ ಅವಗಾಹನೆಯನ್ನು ಹೊಂದಿಕೊಂಡು ಎಲ್ಲರಿಗೂ ತಿಳಿಸುವಂತ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಏನೋ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡು ಯಾರೋ ಹೇಳದನ್ನ ಕೇಳಿ, ಯಾರೋ ಒಂದು ಸುವಾರ್ತೆಯನ್ನು ಕೇಳಿ, ಎಲ್ಲೋ ಏನ್ರಿ ಬೀದಿಗಳಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಅಲ್ಲಿ ಮೀಟಿಂಗ್ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಕೇಳಿ ಯಾತನ ಹೇಳಿರ್ತಕ್ಕಂಥದ್ದು ಸ್ವಲ್ಪ ಜ್ಞಾನವನ್ನು ತಿಳಿದುಕೊಂಡು ನಾವು ಸುವಾರ್ತೆಯನ್ನು ಸಾರಲಿಕ್ಕೆ ಹೋದ್ರೆ ಅದು ಸಂಪೂರ್ಣವಾದಂತ ಗ್ರಹಿಕೆ ಅಲ್ಲದು. ಯಾಕಂತಂದ್ರೆ ದೇವರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ದೇವರಂದ್ರೆ ಏನು, ದೇವರ ಗುಣಲಕ್ಷಣಗಳನ್ನೇ ಏನು, ಅವೆಲ್ಲವನ್ನ ಕೂಡ ಸಭೆಗೆ ತಿಳಿಯಪಡಿಸಬೇಕಾದ್ರೆ ಸಂಪೂರ್ಣವಾಗಿ ಅರಿಯಬೇಕು. ಹಾಗೆ ಹರಿತರೆ ಮಾತ್ರ ಇನ್ನೊಬ್ಬರಿಗೆ ನಾವು ಆತನ ಬಗ್ಗೆ ತಿಳಿಸಲು ಸಾಧ್ಯವಾಗುತ್ತದೆ. ಆ ಕೆಲಸದಲ್ಲಿ ಯಾರಿದ್ದಾರೆ ಅಂತಂದ್ರೆ ದೇವರೇ ಸ್ವತಃವಾಗಿ ಏರ್ಪಾಟು ಮಾಡಿದ್ದಾನೆ. ದೇವರೇ ಸ್ವತಃವಾಗಿ ಸೇವಕರನ್ನ ಹುಡುಕಿ ಇಂಥವನ್ನು ಸೇವೆ ಮಾಡಬೇಕು, ಇಂಥವರೇ ನನ್ನ ಕೆಲಸ ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಒಬ್ಬ ಮೋಶೆಯನ್ನು ಏರ್ಪಾಟು ಮಾಡಿಕೊಂಡನು. ಒಬ್ಬ ಪ್ರವಾದಿಗಳನ್ನ ಏರ್ಪಾಟು ಮಾಡಿಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ನಿಜವಾಗೂ ನನಗೋಸ್ಕರ ಶ್ರಮೆಗಳನ್ನು ಅನುಭವಿಸುವಂತ ಶಕ್ತನು ಯಾರು ಅಂತಂದ್ರೆ ಒಬ್ಬ ಮೋಶೆ ಕಂಡಿದ್ದಾನೆ ಪ್ರಿಯರೇ. ಆಗಿನ ಕಾಲದಲ್ಲಿ ಒಬ್ಬ ಮೋಶೆ ಯಾವ ರೀತಿಯಾಗಿ ಐಗುಪ್ತ ದೇಶದಲ್ಲಿ ಇರತಕ್ಕಂತ ಆ ಸಿಂಹಾಸನವನ್ನು ಸಹಿತ ತ್ಯಾಗ ಮಾಡಿ ದೇವರಿಗೋಸ್ಕರ ತನ್ನ ಪ್ರಜೆಗಳಲ್ಲಿ ಶ್ರಮೆ ಹೊಂದುವುದು ಲೇಸು ಅಂತೇಳಿ ಆಗಿನ ಕಾಲದಲ್ಲಿ ಇರತಕ್ಕಂತ ಆ ರಾಜ್ಯತ್ವವನ್ನ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಒಬ್ಬ ಮೋಶೆ. ನಮ್ಮ ಮುಂದೆ ಒಂದು 10 ರೂಪಾಯಿ ಬಿದ್ದರೆ ಅದನ್ನ ತಗೊಂಡು ಕಣ್ಣಿಗೆ ಹತ್ತಿರ್ತೀವಿ ಅಲ್ವಾ? ಹೌದಾ? ಅಂದ್ರೆ ಒಂದು 100 ರೂಪಾಯಿ ನೋಟ್ ಆಗ್ಲಿ, ಒಂದು 10 ರೂಪಾಯಿ ನೋಟ್ ಆಗ್ಲಿ, ಅದನ್ನ ನಮ್ಮ ಕಣ್ಣ ಮುಂದೆ ಯಾರಾದ್ರೂ ಬಿದ್ದೋಗಿರ್ತಾರೆ, ಅದನ್ನ ತಗೊಂಡು ಅಬ್ಬಾ ಒಳ್ಳೇದು, ಎಷ್ಟು ಅದೃಷ್ಟ, 10 ರೂಪಾಯಿ ಸಿಕ್ಕಿದ್ರೆ ಅದೃಷ್ಟ ಅಂತ, 100 ರೂಪಾಯಿ ಸಿಕ್ಕಿದ್ರೆ ಅದೃಷ್ಟ ಅಂತ. ಅಂದ್ರೆ ನಾವು ಒಂದು 10 ರೂಪಾಯಿಯನ್ನು ಕೂಡ ಬಿಡೋದಿಲ್ಲ. ಆದ್ರೆ ಮೋಶೆ ಏನ್ ಮಾಡಿದ್ನಂತಂದ್ರೆ ಐಗುಪ್ತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯ ಅಧಿಕಾರವನ್ನ ಬಿಟ್ಟುಕೊಟ್ಟನು ಪ್ರಿಯರೇ. ರಾಜ್ಯ ಅಧಿಕಾರ ಯಾಕಂತಂದ್ರೆ ದೇವರನ್ನ ನಂಬಿಕೊಂಡು ದೇವರಿಗೋಸ್ಕರ ನಾನು ಜೀವಿಸಿದರೆ ನನಗಿದೆ ಪರಲೋಕ, ಸ್ವರ್ಗ. ಆ ಲೋಕದಲ್ಲಿ ಏನಾಗಿದೆ ಗೊತ್ತಾ? ಇವೆಲ್ಲವೂ ಕೂಡ ಇದಕ್ಕಿಂತ ಹೆಚ್ಚಾದಂತ ಮಾನ ಎಲ್ಲಿದೆ? ಪರಲೋಕದಲ್ಲಿ ನಿನಗಿದೆ ಅಂತೇಳಿ ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ, ದೇವರ ಪ್ರಜೆಗಳನ್ನ ರಕ್ಷಿಸುವುದಕ್ಕೋಸ್ಕರ ತನ್ನನ್ನು ತಾನು ಏನ್ ಮಾಡಿಕೊಂಡಂತಂದ್ರೆ ಬರಿದನ್ನಾಗಿ ಮಾಡಿಕೊಂಡು ದೇವರ ಪ್ರಜೆಗಳನ್ನ ರಕ್ಷಿಸಲಿಕ್ಕೆ ಹೋದನು ಪ್ರಿಯರೇ. ಅಂದ್ರೆ ದೇವರಿಗೋಸ್ಕರ ದೇವರನ್ನ ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡುವಂತವ್ರು ಹಾಗೆ ಇರ್ತಾರಂತೇಳಿ ಒಂದು ಮಾತಾಡ್ತಾ ಇರ್ತಾರೆ. ಹೌದ್ರಿ, ಎಷ್ಟೋ ದೈವ ಜನರ ಏನ್ರಿ ಇಬ್ಬರಿದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೀವು ಮೊದಲಿಂದ ಓದ್ರಿ. ಅಲ್ಲಿ ಎಷ್ಟು ಜನರ ದೈವ ಸೇವಕರುಗಳು ಮರಣ ಯಾವ ರೀತಿಯಾಗಿ ಅವರು ಅನುಭವಿಸಿದ್ರು, ಅವರ ಮಾದರಿಕರವಾದಂತ ಜೀವಿತವನ್ನ ನಮಗೆ ಯಾವ ರೀತಿಯಾಗಿ ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇದೆ. ಅಬ್ರಹಾಮನಿಂದ ಹಿಡಿದು ಮಲಾಕಿಯಾಗಿರ್ತಕ್ಕಂಥ ಏನ್ರಿ ಜಕರಿಯ ಪ್ರವಾದಿಯಾಗಿರ್ತಕ್ಕಂಥ ಜಕರಿಯದವರೆಗೆ
ಅವರೆಲ್ಲರ ಜೀವಿತಗಳು ನಮಗೆ ಮಾದರಿಯಾಗಿದ್ದಾವೆ. ದೇವರಿಗೋಸ್ಕರ ತಮ್ಮನ್ನು ತಾವು ಏನ್ ಮಾಡಿಕೊಂಡ್ರಂತಂದ್ರೆ ಸಂಪೂರ್ಣವಾಗಿ ದೇವರ ಸೇವೆಗೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಕುಟುಂಬವನ್ನು ಬಿಟ್ಟುಕೊಟ್ಟಿದ್ದಾರೆ. ಮರಣಾಪಾಯದಿಂದ ತಮ್ಮನ್ನು ತಾವು ಹೆಂಗೆ ಕಾಪಾಡಿಕೊಂಡಿದ್ರು ಗೊತ್ತಾ? ನಮಗೆ ಮರಣ ಯಾರಿಗೋಸ್ಕರ? ದೇವರಿಗೋಸ್ಕರ ಅಂತೇಳಿ ತಿಳಿದಾಗ ಏನ್ರಿ, ಇವತ್ತು ನಮ್ಗೆ ಯಾರೋ ಒಬ್ರು ಶೆಲ್ಟರ್ ಕೊಡ್ತಾರೆ, ಯಾಕಂದ್ರೆ ನಮ್ಗೆ ಯಾರೋ ಒಬ್ರು ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವ್ರ ಮನೆಯಲ್ಲಿ. ಆದ್ರೆ ಆವತ್ತಿನ ದಿನದಲ್ಲಿ ದೈವ ಸೇವಕರು ಯಾವ ರೀತಿಯಾಗಿ ಬದುಕಿದ್ರು ಗೊತ್ತಾ? ಅವರಿಗೆ ಪ್ರಾಣಾಪಾಯ ಇದೆ ಅಂತಂದ್ರೆ ನಮ್ಮ ಹಾಗೆ ಊರುಗಳಲ್ಲಿ ತಲೆಯನ್ನ ಏನ್ರಿ ತಮ್ಮನ್ನು ತಾವು ಕಾಪಾಡಿಕೊಳ್ಳಲಿಲ್ಲ. ಆವತ್ತಿನ ದಿನದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅವ್ರ ಜೀವನ ಮಾಡಿದ ಅಂತಂದ್ರೆ ಅರಣ್ಯದಲ್ಲಿ ಇರ್ತಕ್ಕಂಥ ಏನ್ರಿ ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ತಮ್ಮನ್ನು ತಾವು ಏನ್ ಮಾಡ್ಕೊಂಡಿದ್ದಾರೆ? ಬಚ್ಚಿಟ್ಟುಕೊಂಡು ತಮ್ಮನ್ನು ತಾವು ಕಾಪಾಡಿಕೊಂಡಿದ್ದಾರೆ. ಚಳಿಯಲ್ಲಿಯೂ ಬಿಸಿಲಲ್ಲಿಯೂ ಮಳೆಯಲ್ಲಿಯೂ ತಮ್ಮನ್ನು ತಾವು ತಮ್ಮ ಶರೀರವನ್ನು ಸಹಿತ ದೇವರಿಗೋಸ್ಕರ ಸಮರ್ಪಿಸಿರ್ತಕ್ಕಂಥ ಸೇವಕರನ್ನು ನಾವು ನೋಡಿದ್ದೇವೆ. ಇವತ್ತಿನ ದಿನದಲ್ಲಿ ಕೂಡ ಅಂತಹ ಸೇವಕರು ನಿಮಗೋಸ್ಕರ ಇವತ್ತಿನ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತಂದ್ರೆ ನೀವು ನಂಬಲಿ. ಅಂದ್ರೆ ನಿಜವಾಗ್ಲೂ ಸೇವಕರ ಅಂತಂದ್ರೆ ಹೆಂಗಿರ್ಬೇಕಂತಂದ್ರೆ ಒಂದ್ ಮಾತು ನಾವು ನೋಡಿಕೊಂಡು ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ. ಒಂದ್ ಮಾತನ್ನ ನಾವು ನೋಡಿಕೊಂಡು ಅಂದ್ರೆ ತಿಮೋಥೆಯನಿಗೆ ಬರೆದಂತ ಮೊದಲನೆಯ ಪತ್ರಿಕೆ ಸೇವಕರು ಹೆಂಗಿರ್ಬೇಕಂತ ಹೇಳಿ ಒಂದು ಮಾತು ಅಲ್ಲಿ ನೋಡುವುದಾದ್ರೆ, ತಿಮೋಥೆಯನಿಗೆ ಬರೆದಂತ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಏನ್ರಿ, ಮೂರನೇ ಅಧ್ಯಾಯ ಮೊದಲಿನಿಂದ ನಾವು ನೋಡುವುದಾದ್ರೆ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ಒಂದ್ಸತಿ ನೋಡೋಣ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡೆದುಕೊಳ್ಳುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆ. ಸಭಾಧ್ಯಕ್ಷ ಅಥವಾ ಸಭಾ ಸೇವಕರಾಗಿ ತಮ್ಮನ್ನು ತಾವು ಏನ್ರಿ ಸಭಾ ಸೇವಕರನ್ನಾಗಿ ಆರಿಸಿಕೊಂಡು ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವವನು ಎಂತ ಪದವಿಯನ್ನು ಹೊಂದಿಕೊಂಡಿದ್ದಾನಂತ? ಒಳ್ಳೆಯ ಪದವಿ. ಅಂದ್ರೆ ಈ ಪದವಿ ಒಳ್ಳೆಯದೇ. ನಿಜವಾಗ್ಲು ದೇವರ ಸೇವೆ ಮಾಡುವಂಥದ್ದು ಅಂತಂದ್ರೆ ಒಳ್ಳೆಯ ಪದವಿ ಇದು. ಈ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಸ ಇದೆ ಪ್ರಿಯರು. ಲೋಕಾನುಸಾರವಾಗಿ ಈ ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಸ ಇದೆ. ಏನು ಅಂತಂದ್ರೆ ಏನನ್ನ ತ್ಯಾಗ ಮಾಡ್ಬೇಕು, ಹೆಂಗಿರ್ಬೇಕಂತ ಹೇಳ್ತಾ ಇದ್ದಾರೆ ನೋಡ್ರಿ. ಒಂದ್ಸತಿ ಮಾತನ್ನು ಹೋದ್ರಿ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಸಭಾಧ್ಯಕ್ಷನು ಹೇಗಿರ್ಬೇಕಂತ? ದೋಷಾರೋಪಣೆ ಇಲ್ಲದವನಾಗಿರಬೇಕು. ದೋಷಾರೋಪಣೆ ಅಂದ್ರೆ ಯಾವ ದೋಷವೂ ಕೂಡ ಕಾಣಬಾರದು. ದೋಷವಿಲ್ಲದವನಾಗಿರಬೇಕಂತ. ಏಕಪತ್ನಿಯುಳ್ಳವನು, ಮಧ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತೀತ ಸತ್ಕಾರ ಮಾಡುವವನು, ಬೋಧಿಸುವವರಲ್ಲಿ ಪ್ರವೀಣನೂ ಆಗಿರಬೇಕು. ಎಲ್ಲಾ ವಿಷಯದಲ್ಲಿ ಏಕಪತ್ನಿ ಇರುತ್ತೆ. ಅಂದ್ರೆ ಏಕಪತ್ನಿ ಪುರುಷನು ಅಂದ್ರೆ ಏಕಪತ್ನಿ ಪುರುಷನಂತಂದ್ರೆ ಎರಡನೇ ಮದುವೆ ಮಾಡಿಕೊಳ್ಳಲಾರದವನಾಗಿರ್ಬೇಕಂತ, ಮತ್ತು ದೋಷವಿಲ್ಲದವನಾಗಿರ್ಬೇಕಂತ, ಮತ್ತು ಮದ್ಯಾಸಕ್ತಿ. ಇವತ್ತಿನ ದಿನದಲ್ಲಿ ಹಲವಾರು ಸಭೆಗಳಲ್ಲಿ ನಾವು ತಿರುಗ್ತಾ ಇದೀವಿ ಪ್ರಿಯರೇ. ಸೇವಕರು ಅಂತಂದ್ರೆ, ಸಭಾಪಾಲಕರು ಅಂತಂದ್ರೆ, ದೈವ ಜನರು ಅಂತಂದ್ರೆ ಏನ್ ಮಾಡ್ತಾರೆ? ಕುಡಿದು ಬಂದು ಮದ್ಯಪಾನ ಮಾಡಿ ಸಭೆಯಲ್ಲಿ ವಾಕ್ಯ ಹೇಳುವಂತ ಸೇವಕರನ್ನ ನಾವು ನೋಡಿದ್ದೇವೆ. ಸಭೆಯಲ್ಲಿ ಹೆಂಗಿರ್ಬೇಕಂತಂದ್ರೆ ಮದ್ಯಪಾನಾಸಕ್ತಿ ಅಂದ್ರೆ ಮದ್ಯಾಸಕ್ತಿ ಇಲ್ಲದವನಾಗಿರ್ಬೇಕಂತ ದೇವರು ಹೇಳಿದರೆ, ಇವ್ರೇನ್ ಮಾಡ್ತಾರ? ಮದ್ಯಪಾನ ಮಾಡಿ ಏನ್ರಿ ಧೂಮಪಾನ ಮಾಡಿ ದೇವರ ಮಾತುಗಳನ್ನ ಹೇಳಲಿಕ್ಕೆ ಏನ್ರಿ ದೇವರ ಒಂದು ಸಭಾ ಮಂದಿರದಲ್ಲಿ ವಾಕ್ಯವನ್ನು ಹೇಳುವವರಾಗಿದ್ದಾರೆ ಕೆಲವೊಬ್ಬರು. ಆಗಿರಬಾರ್ದಂತ. ಮತ್ತು ಜಿತೇಂದ್ರಿಯನು ಅಂತಂದ್ರೆ ಸರ್ವ ಅವಯವಗಳನ್ನ ತನ್ನ ಹತೋಟಿಯಲ್ಲಿ ಹಿಡ್ಕೊಂಡವನಾಗಿರ್ಬೇಕಂತ. ಸರ್ವ ಅವಯವಗಳು. ಯಾವ ಕಣ್ಣನ ದೃಷ್ಟಿಗೆ ಮೊನ್ನೆ ಹೇಳಿದ್ನಲ್ಲ, ದೃಷ್ಟಿ ಕೆಟ್ಟದ್ದನ್ನ ಆಶಿಸುತ್ತೆ, ಆದ್ರೆ ಆ ಕೆಟ್ಟ ದೃಷ್ಟಿಯನ್ನ ನಾವು ನೋಡಬಾರದು. ಕೆಟ್ಟ ಮಾತನ್ನ ಮಾತನಾಡಬಾರದು. ನಿನ್ನ ಬಾಯಲ್ಲಿ ಬರುವಂತ ಎಲ್ಲಾ ಮಾತುಗಳು ಒಳ್ಳೆಯವಾಗಿರ್ಬೇಕು. ಎಲ್ಲಾ ಮಾತುಗಳು ಎಲ್ಲಾ ಸಮಾಜದವರಿಗೆ ಒಳ್ಳೆಯ ಮಾತುಗಳು, ರುಚಿಕರವಾದಂತ ಮಾತುಗಳನ್ನ ಮಾತಾಡುವಂತ ವ್ಯಕ್ತಿಯಾಗಿರ್ಬೇಕಂತ. ಆಮೇಲೆ ಮತ್ತು ಅತಿಥಿ ಸತ್ಕಾರ ಮಾಡುವವನು ಎಲ್ಲರನ್ನ ಗೌರವಿಸಿ ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಬೋಧಿಸುವುದರಲ್ಲಿ ಏನ್ ಮಾಡ್ಬೇಕಂತ? ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳ ಮಾಡುವವನು, ಒಡೆದಾಡುವವನು ಆಗಿರಬಾರದು. ಏನಾಗಿರಬಾರದಂತ?
ನಿಜವಾಗ್ಲು ಆ ರೀತಿಯಾಗಿರಬಾರ್ದಂತ ಜಗಳ ಮಾಡುವವನು ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು, తర్వాత ಆಮೇಲೆ ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು, ಹಣದ ಆಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಆ ದಿನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು? ಸಭೆಯನ್ನು ಚೆನ್ನಾಗಿ ಆಳುವವನಾಗಿರ್ಬೇಕಂತ ಹೆಂಡತಿ ಮಾತನ್ನ ಕೇಳುವವಳಾಗಿರ್ಬೇಕು. ಅಂದ್ರೆ ಹೆಂಡತಿ ಎದುರು ಮಾತಾಡುವವರಾಗಿದ್ರೆ ಸಭೆಯಲ್ಲಿ ಹೆಂಡತಿಯನ್ನೇ ಸರಿಯಾಗಿ ಪರಿಪಾಲನೆ ಮಾಡದವನು ಸಭೆಯನ್ನು ಯಾವ ರೀತಿಯಾಗಿ ಆಳುವವನಂತವನು ಸಭೆಯನ್ನು ಆಳುವವನು ಏನಾಗಿರ್ಬೇಕಂತಂದ್ರೆ ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಅಂತವನಾಗಿರ್ಬೇಕಂತ. ಮತ್ತೆ ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಹೊಸದಾಗಿ ಸಭೆಯಲ್ಲಿ ಸೇರಿದವನು ಸಭೆಯನ್ನ ಕಾಪಾಡುವುದಕ್ಕೆ ಅರ್ಹನೂ ಅಲ್ಲ. ಯಾಕಂತಂದ್ರೆ ಸಂಪೂರ್ಣ ಅದೇ ಹೇಳಿದ್ನಲ್ರಿ, ಸಂಪೂರ್ಣವಾಗಿ ದೇವರನ್ನ ತಿಳಿದುಕೊಂಡು ಸಭೆ ಅಂತಂದ್ರೆ ಏನು, ಸಭೆಯ ಲಕ್ಷಣಗಳೇನು, ದೇವರ ಲಕ್ಷಣಗಳೇನು, ದೇವರ ಆಲೋಚನೆ ಏನು, ದೇವರ ಒಂದು ಉದ್ದೇಶವೇನು ಸಂಪೂರ್ಣವಾಗಿ ತಿಳಿದುಕೊಂಡು ಬಂದಿರುವವನಾಗಿರಬೇಕು. ಅಂದ್ರೆ ಹೊಸದಾಗಿ ಬಂದವನು ಒಂದೇ ಒಂದು ತಿಂಗಳಾಗಿದೆ ದೇವರನ್ನು ತಿಳಿದುಕೊಂಡು ಹೊಸದಾಗಿ ಬಂದಿದ್ದಾನೆ ಅಂತವನು ವಾಕ್ಯ ಹೇಳಕ್ ಹೋದ್ರೆ ಏನಾಗ್ತದ ಗೊತ್ತ್ರಿ? ಏನಾಗ್ತದ? ಅರ್ಧಮರ್ಧ ತಿಳ್ಕೊಂಡು ಏನ್ ಹೇಳ್ತಾನೆ ಹೇಳಿದವನು? ಹೊಸದಾಗಿ ಕೆಲಸ ಕಲ್ತಿದ್ದಾನೆ ಅವನು. ಆವಾಗ್ಲೇ ಹೊಲದ ಕೆಲಸಕ್ಕೆ ಕರ್ಕೊಂಡೋಗಿ ಹೋಗಾರು ಮಾಡ್ಕೊಂಡು ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ ಹೇಳ್ರಿ? ಆ ಕೆಲಸದಲ್ಲಿ ಸಂಪೂರ್ಣವಾದಂತ ತಿಳುವಳಿಕೆ ಇರಬೇಕು. ಹಂಗ ತಿಳ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಕು. ಅದೇ ಹೇಳಕತ್ತ ದೇವ್ರು. ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದಂತವನು, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂತವನಾದರೆ ಉಬ್ಬಿಕೊಂಡು ತನ್ನನ್ನು ತಾನು ಉಬ್ಬಿಕೊಂಡು ಏನ್ ಮಾಡ್ತಾರಂತ ಸೈತಾನನಿಗೆ ಪ್ರಾಪ್ತವಾದ ನಿತ್ಯ ನರಕ ಶಿಕ್ಷೆಗೆ ಏನಂತಂತೀವಿ ಕೂಡ ಒಳಗಾಗ್ಬಿಡ್ತಾನಂತ. ಆಮೇಲೆ ಇದಲ್ಲದೆ ಅವನು ಏನಾಗಿರ್ಬೇಕು? ಇದು ಚೆನ್ನಾಗಿ ಇಂಪಾರ್ಟೆಂಟ್ ರೀ. ನಿಜವಾಗ್ಲು ಸಭೆ ಸೇವಕನಂತಂದ್ರೆ ಸಭೆಯಲ್ಲಿ ಇರ್ತಕ್ಕಂಥವ್ರು ಮಾತ್ರ ಒಳ್ಳೆಯವನಂತಂದ್ರೆ ಸರಿಯಾಗಲಿಲ್ಲ. ಸಭೆಯನ್ನ ಪರಿಪಾಲನೆ ಮಾಡುವಂತ ಸಭಾ ಪಾಲಕರುಗಳಾಗ್ಲಿ, ಸೇವಕರುಗಳಾಗಲಿ, ಸುವಾರ್ತಿಕರಾಗ್ಲಿ, ಅಪೊಸ್ತಲರಾಗ್ಲಿ, ಪ್ರವಾದಿಗಳಾಗ್ಲಿ, ಯಾರೇ ಆಗ್ಲಿ, ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಏನಿದೆ ಅಂತಂದ್ರೆ ಅವನು ಒಳಗಣವರಿಂದ ಒಳ್ಳೆಯವರೆನಿಸಿಕೊಂಡಿರಬೇಕು. ಸಭೆಯಲ್ಲೇ ಸರಿಯಾದಂತ ಒಳ್ಳೆ ಹೆಸರಿಲ್ಲ, ಹೊರಗಡೆ ಹೆಂಗಿರ್ತದೆ ಹೇಳ್ರಿ? ಸಭೆಯಲ್ಲಿ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಹೆಸರು ಪಡ್ಕೊಂಡಿರ್ಬೇಕು, ಹೊರಗಡೆ ಕೂಡ ಹೆಂಗಿರ್ಬೇಕಂತ ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇದಲ್ಲದೆ ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರ್ಲಿನೊಳಗೆ ಸಿಕ್ಕಿಬಿದ್ದುಕೊಂಡು ಹೋಗುವನು. ಅವನೇ ಸೈತಾನನ ಉರ್ಲಿಗೆ ಸಿಕ್ಕಿಬಿದ್ದರೆ ಸಭೆಯನ್ನ ಹೆಂಗೆ ಕಾಪಾಡ್ತಾನೆ ಹೇಳ್ರಿ? ಅದಕ್ಕೆ ಹೊರಗಡೆ ಕೂಡ ಒಳ್ಳೆ ಹೆಸರಿರ್ಬೇಕು, ಸಭೆಯಲ್ಲಿ ಕೂಡ ಒಳ್ಳೆ ಹೆಸರಿರ್ಬೇಕು. ಹೊರಗಡೆ ದೇವರನ್ನ ನಂಬಿಕೊಂಡರೆ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಏನಂತ ಹೇಳ್ಬೇಕು? ಅಂದ್ರೆ ಸಭೆಯನ್ನು ಕಾಪಾಡುವಂತ ಸೇವಕರು, ಸಭಾಪಾಲಕರು ಎಂತ ಒಳ್ಳೆ ಮನಸ್ಸರಿ. ಸಭೆಯಲ್ಲಿರ್ತಕ್ಕಂಥವ್ರನ್ನ ಮಾತ್ರ ಪ್ರೀತಿ ಮಾಡುವವರಲ್ಲ, ಸಭೆಯನ್ನ ಬಿಟ್ಟು ದೇವರಂದ್ರೆ ತಿಳಿಯದಂತ ವ್ಯಕ್ತಿಗಳನ್ನು ಕೂಡ ಏನ್ ಮಾಡಿದ್ದಾನೆ? ಪ್ರೀತಿ ಮಾಡುತ್ತಾ ಇದ್ದಾನೆ, ಒಳ್ಳೆಯ ಮಾತಿನಿಂದ ಮಾತನಾಡುತ್ತಾ ಇದ್ದಾನೆ. ಅಂಥವನು ಏನಾಗಿರ್ಬೇಕಂತಂದ್ರೆ ಸಭಾಪಾಲಕರುಗಳಾಗಿರ್ಬೇಕು. ಅದಕ್ಕೆ ಸಭೆಯನ್ನ ಪಾಲಿಸುವಂತ ಸಭಾಪಾಲಕರು ಹೀಗೆ ಇದ್ದರೆ ಸಭೆಯನ್ನು ಕೂಡ ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಅಂತಹ ಸೇವಕರನ್ನ ನಿಜವಾಗ್ಲೂ ನೀವು ಗೌರವಿಸಬೇಕಂತಂದ್ರೆ ಅದು ದೇವರ ಒಂದು ಅದೃಷ್ಟ. ನಿಮಗೆ ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸಹೋದರನು ಹೇಳಿದ್ರು, ನಿಮ್ಮಲ್ಲಿ ಹಲವಾರು ಸೇವಕರು ಬರುತ್ತಾ ಇದ್ದಾರೆ. ದೇವರು ಅದೇ ಹೇಳಿದ್ದಾನೆ. ಕೆಲವೊಬ್ಬರನ್ನ ಪ್ರವಾದಿಗಳನ್ನಾಗಿ, ಕೆಲವೊಬ್ಬರನ್ನ ಅಪೊಸ್ತಲರನ್ನಾಗಿ, ಸೇವಕರನ್ನಾಗಿ, ಸಭಾಪಾಲಕರನ್ನಾಗಿ, ಸುವಾರ್ತಿಕರನ್ನಾಗಿ ಯಾಕೆ ಕಳಿಸಿಕೊಟ್ಟಿದ್ದಾನಂತಂದ್ರೆ ದೇವರ ಸೇವೆಯನ್ನ ಅಥವಾ ದೇವರ ಶರೀರವನ್ನ, ಯೇಸು ಕ್ರಿಸ್ತನ ಶರೀರವನ್ನ ಸಂಪೂರ್ಣವಾದಂತ ಕ್ರಿಸ್ತನ ದೇಹಕ್ಕೆ ಮಾರ್ಪಡಿಸಬೇಕು. ಅಂತವರು ಏನಾಗಿದ್ದಾರೆ ಅಂತಂದ್ರೆ ಸೇವಕರು ತಮ್ಮನ್ನು ತಾವು, ತಮ್ಮ ಕುಟುಂಬವನ್ನ, ತಮ್ಮ ಜೀವಿತವನ್ನ, ತಮ್ಮ ಕೆಲಸಗಳನ್ನ ಬಿಟ್ಟು ಕೂಡ ನಿಮ್ಮ ಮಧ್ಯದಲ್ಲಿ ಬರುತ್ತಾ ಇದ್ರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಸುಮಾರು 70 ಕಿಲೋಮೀಟರ್ ರೀ. ನಾನೂರು ಪಂಚಮುಖಿ ಗಾಣದಾಳ, ನಿಮ್ಮೆಲ್ಲರೂ ಗೊತ್ತಿರ್ತದೆ. ಪಂಚಮುಖಿ ಗಾಣದಾಳ ಗಿಲ್ಲೇಸುಗರ್ ಬಗಲಾಗ, ಗಿಲ್ಲೇಸುರ್ಲಿಂದ 4 ಕಿಲೋಮೀಟರ್ ದೂರ. ಅಲ್ಲಿಂದ ಇಲ್ಲಿ ತನಕ ಸುಮಾರು 70 ಕಿಲೋಮೀಟರ್, ಇನ್ನು ಜಾಸ್ತಿ ಇರ್ಬೋದು, ಕಡಿಮೆ ಏನಿಲ್ಲ.
ಅಲ್ಲಿಂದ ನಾನು ಯಾಕೆ ಬಂದಿದ್ದೇನೆ ಇಲ್ಲಿಗೆ, ಅಲ್ಲಿಂದ ನನ್ನನ್ನು ಯಾಕೆ ಕರೆಸಿಕೊಳ್ತಾರೆ ನಮ್ಮ ಸೇವಕರುಗಳು ಅಂತಂದ್ರೆ, ನಮ್ಮ ಸಭೆಯು ಸಂಪೂರ್ಣವಾಗಿ ದೇವರ ಒಂದು ಆ ಶರೀರದಲ್ಲಿ ಅಥವಾ ದೇವರ ಸಭೆಯಲ್ಲಿ ಸಂಪೂರ್ಣರಾಗಿ ನಿಲ್ಲಬೇಕಾದ್ರೆ ನಿಮ್ಮಂತವರು ಬರಬೇಕು, ದೇವರ ಮಾತುಗಳನ್ನು ತಿಳಿಸ್ಬೇಕು. ಅದಕ್ಕೆ ರೀ ಮನುಷ್ಯರು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಜೀವಿಸಬೇಕು, ದೇವರ ಭಕ್ತಿಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಎಂಬುದಾಗಿ ತಿಳಿಯಪಡಿಸುವಂತವರೇ ಸೇವಕರು. ಅಂತ ಸೇವಕರನ್ನ ಗೌರವಿಸುವುದು, ನಿಮ್ಮ ಹತ್ರ ಕರೆದುಕೊಳ್ಳುವುದು ಬಹಳ ಉತ್ತಮವಾದಂತ ವಿಷಯ. ಅದಕ್ಕೆ ಮುಕ್ತಾಯವಾಗಿ ಏನ್ರಿ ಪೇತ್ರನ ಬರೆದಂತ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 2-3ರಲ್ಲಿ ಒಂದು ಮಾತು ಹೇಳ್ತದೆ. ಅಲ್ಲಿ ಮುಗಿಸ್ಕೊಂಡು ಅದು ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ, ಸಮಯ ಬಹಳಾಗಿದೆ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಸುವಾರ್ಥಿಕರಿಗೆ, ಸೇವಕರಿಗೆ ಹೇಳುವಂತ ಮಾತು ಏನಂತಂದ್ರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಅಥವಾ ದೇವರ ಸಭೆಯನ್ನು ಕಾಯಿರಿ. ಬಲಾತ್ಕಾರದಿಂದವಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದ ಮೇಲ್ವಿಚಾರಣೆ ಮಾಡಿರಿ. ಮತ್ತು ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ಅದು. ಸಭಾಪಾಲಕರು, ಸೇವಕರು ಅಂತಂದ್ರೆ ಏನ್ ಗೊತ್ತಾ, ನಿಮ್ಮೆಲ್ಲರಿಗೂ ಮಾದರಿಯಾಗಿ, ನಿಮ್ಮೆಲ್ಲರಿಗೂ ಕೂಡ ದೇವರ ಸೇವೆಯಲ್ಲಿ ಇರತಕ್ಕಂಥ ಸೇವಕರು ದೇವರನ್ನು ನೋಡಿ ಯಾವ ರೀತಿಯಾಗಿ ಸೇವಕರು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸ್ತಾರೋ ಅವರನ್ನ ನೋಡಿ ನೀವು ಕೂಡ ದೇವರಿಗೆ ಮೆಚ್ಚತಕ್ಕಂತ ವ್ಯಕ್ತಿಗಳಾಗಿ ಜೀವಿಸಬೇಕಂತ ಹೇಳಿ ಸೇವಕರನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೇವಕರಲ್ಲಿ ಏನ್ರಿ ಮದ್ಯಪಾನಾಸಕ್ತನು, ಏನ್ರಿ ಆಮೇಲೆ ಏನ್ರಿ ಬಹುಪತ್ನಿತ್ವ, ಅಂದ್ರೆ ಒಳ್ಳೆ ಗುಣಗಳಿಲ್ಲಾರ್ದವನು ಅವನ್ ನೋಡಿ ಸಭೆ ಏನ್ ಕಲಿತದನ್ನ ಹೇಳ್ರಿ. ಅಂತವನ್ನ ನೋಡಿ ಸಭೆ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ಗುಣಗಳನ್ನ ಕಲೀಲಿಕ್ಕೆ ಸಾಧ್ಯನಾ? ಒಳ್ಳೆಯ ವ್ಯಕ್ತಿಯ ಮೂಲಕ ಒಳ್ಳೆಯ ಲಕ್ಷಣಗಳನ್ನ ಕಲಿಬಹುದು, ಆದರೆ ಕೆಟ್ಟವರಿಂದ ಒಳ್ಳೆಯ ಗುಣಗಳನ್ನ ಕಲೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದಾನೆ, ಒಳ್ಳೆಯ ವ್ಯಕ್ತಿನಾಗಿ ಸೇವಕರಿದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ, ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ. ಅಂದ್ರೆ ಇಂಥ ಮಾದರಿಯನ್ನ ತೋರಿಸುವಂತ ಸೇವಕರಾಗಿ ನೀವು ನಡೆದುಕೊಳ್ಳಬೇಕು.